ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಚಾನಲ್ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗೋಗಿದೆ. ಇದೆಷ್ಟು ಮೋಸ ಆಗಿದೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ, ಅಷ್ಟು ಮೋಸ ಆಗಿದೆ. ತಮ್ಮವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಪಾಪ ಜಾಸ್ತಿ ಅವ್ರಿಗಿಂತ ಓಟ್ ಬಂದಿರೋರನ್ನ ಮನೆಯಿಂದ ಆಚೆ ಕಳಿಸಿದ್ದಾರೆ ಮಿಡ್ ವೀಕ್ ಎವಿಕ್ಷನಲ್ಲಿ. ಈಗ ಯಾರು ಮಿಡ್ ವೀಕ್ ಎವಿಕ್ಷನ್ ಆಗಿದ್ದಾರೆ ಅಂದರೆ 100% ರಘು ಸರೇ. ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಆ್ಯಕ್ಚುಲಿ ಅವರು ಬಾಟಮ್ 2ನಲ್ಲಿ ಇದ್ದಿದ್ದು, ಬಾಟಮಲ್ಲಿ ಇದ್ದಿದ್ದು ಅಶ್ವಿನಿ ಮೇಡಮ್ ಅವರು. ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕೆ ಹಿಂಗಾಗಿದೆ ಅಂತ ಗೊತ್ತಿಲ್ಲ. ಅಂದರೆ ಅಶ್ವಿನಿಯವ್ರನ್ನ ಉಳಿಸ್ಕೊಂಡಿದ್ದಾರೆ. ಅಂದರೆ ಫಸ್ಟಿಂದ ಇದ್ದಾರಲ್ಲ, ಒಂಚೂರು ಗಿಲಿಕ್ ಕೊಟ್ಕೊಂಡು ಬಂದಿದ್ದಾರೆ. ಒಂಥರ ವಿಲನ್ನ ಕಾಣಿಸ್ಕೊಂಡಿದ್ದಾರೆ ಮನೇಲಿ. ಸೊ ಹಾಗಾಗಿ ಕರ್ಕೊಂಡು ಬಂದಿದ್ದಾರೆ. ಟಾಪ್ಸ್ 6ಅಲ್ಲಿ ಉಳ್ಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಅವರು. ನಿಮ್ಗೇನು ಅನಿಸುತ್ತೆ? ಯಾರು ಹೋಗಬೇಕಿತ್ತು? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಘು ಸರು ಡಿಸರ್ವ್ ಮಾಡ್ತಿದ್ರು ಟಾಪ್ 5ಗೆ. ಒಂಥರ ಬೇಜಾರಂತೂ ನಿಜವಾಗ್ಲೂ ಆಗ್ತಿದೆ. ಈಗ ವೋಟಿಂಗ್ ಪ್ರಕಾರ ನೋಡೋದಾದರೆ ಅಶ್ವಿನಿ ಅವ್ರು ಹೋಗಬೇಕಿತ್ತು. ಒಟ್ಟಿನಲ್ಲಿ ಅಶ್ವಿನಿ ಅವ್ರನ್ನ ಕಳಿಸಿದ್ದಾರೆ, ಉಳಿಸ್ಕೊಂಡಿದ್ದಾರೆ. ರಘು ಸರ್ನ ಎಲಿಮಿನೇಟ್ ಮಾಡಿ ಕಳಿಸಿದ್ದಾರೆ. ತುಂಬ ಜನ ಹೇಳ್ತಿದ್ದಾರೆ ಕಾವ್ಯ ಎಲಿಮಿನೇಟ್ ಆಗಿದ್ದಾರೆ ಮಿಡ್ ವೀಕ್ ಎವಿಕ್ಷನಲ್ಲಿ ಅಂತ. ಇಲ್ಲ, ರಘು ಸರ್ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ ಈ ಬಿಗ್ ಬಾಸ್ ಅವರು. ತಮ್ಮವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಓಟ್ ಬಂದಿರೋ ಅಂದರೆ ಜನಗಳ ಓಟಿಗೆ ಬೆಲೆನೇ ಇಲ್ಲ ಅಂತ ಆಯಿತು. ನೀವು ಅಷ್ಟೊಂದು ಇದು ಮಾಡ್ತಿದ್ದೀರಾ ಅಂದರೆ, ಜನಗಳ ಓಟ್ಗೆ ಬೆಲೆ ಇಲ್ಲ ಅಂತ ಅಂದರೆ ಇನ್ನೂ ಡಿಸರ್ವೇ ಇಲ್ಲ. ರಘು ಸರ್ಗಿಂತ ಇನ್ನೂ ಕಡಿಮೆ ಇರೋರು, ಡಿಸರ್ವ್ ಇಲ್ಲದೆ ಇರೋರು ಇನ್ನೂ ತುಂಬ ಜನ ಇದ್ದಾರಲ್ಲಿ. ಇನ್ನೂ ಒಂದಿಬ್ಬರು ಇದ್ದರು. ಸೊ ಅವ್ರನ್ನ ಕಳಿಸ್ಬೋದಾಗಿತ್ತು. ಏಕೆ ರಘು ಸರ್ನೇ ಕಳಿಸೋದ್ರಿ ಅಂತ ಗೊತ್ತಿಲ್ಲ. ಇಟ್ಸ್ ಓಕೆ. ಅವರು ಆಗೋ ಈಗ ಇಲ್ಲಿವರೆಗೂ ಬಂದಿರಲ್ಲ. ಡಿಸರ್ವ್ ಟಾಪ್ 5 ಇನ್ನೂ ಡಿಸರ್ವ್ ಮಾಡ್ತಿದ್ರು. ಬಟ್ ಇನ್ನೂ ಮಾಡೋಕ್ಕಾಗೋದಿಲ್ಲ. ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಮಿಡ್ ವೀಕ್ ಎವಿಕ್ಷನಲ್ಲಿ ಹೋಗಿದ್ದಾರೆ. ಅದು ಆ್ಯಕ್ಚುಲಿ ಈ ನೈಟ್ ನಡೆದಿರೋದು. ಏನಿದೆಯಲ್ಲ ಇದ್ರ ನೈಟ್ ನಡೆದಿರೋದು. ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಸೊ ನಿಮ್ಮ ಪ್ರಕಾರ ರಘು ಸರ್ ಎಲಿಮಿನೇಟ್ ಆಗಿದೆಲ್ಲ, ಅವ್ರ ಬದಲು ಬೇರೆ ಯಾವ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಹೋಗಬೇಕಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.